ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಇತ್ತೀಚಿನ ದಿನಗಳಲ್ಲಿ ಜಾಬ್ ಸಿಗೋದೇ ಬಹಳ ಕಷ್ಟ. ಕಾರಣ ಹಲವು ಉದ್ಯಮಿಗಳು ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿ ಉದ್ಯೋಗದಲ್ಲಿ ನಷ್ಟವನ್ನು ಅನುಭವಿಸಿದ್ದಾರೆ. ಇದರ ಪರಿಣಾಮ ಭಾರತದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸ್ಟಡೀಸ್ಗಳ ಪ್ರಕಾರ ಭಾರತದಲ್ಲಿ ನಿರುದ್ಯೋಗ ದರ ಇನ್ನೂ ಏರಿಕೆಯಾಗೋ ಸಾಧ್ಯತೆ ಇದೆ. ಇದು ಉದ್ಯೋಗಾಕಾಂಕ್ಷಿಗಳಿಗೆ ಶಾಕಿಂಗ್ ನ್ಯೂಸ್ ಆಗಿದೆ. ಮನುಷ್ಯನಿಗೆ ಬದುಕಲು ಉದ್ಯೋಗ ಅನ್ನೋದು ಬೇಕೇ ಬೇಕು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಜನ ಉದ್ಯೋಗ ಪಡೆಯೋ ದೃಷ್ಟಿಯಿಂದ ಶಾರ್ಟ್ ಟರ್ಮ್ ಕೋರ್ಸ್ಗಳ ಮೊರೆ ಹೋಗ್ತಾ ಇದ್ದಾರೆ. ಈ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನು ಮಾಡಿ ಅಷ್ಟೇ ಬೇಗ ಉದ್ಯೋಗ ಪಡೆಯೋದು ಕೆಲವರ ಪ್ಲಾನ್. ಬ್ಲಾಕ್ ಚೈನ್ ಡೆವಲಪರ್, ಎಐ ಡೆವಲಪರ್, ರೋಬೋಟಿಕ್ ಪ್ರಕ್ರಿಯೆ ಆಟೋಮೇಷನ್ ಸಲಹೆಗಾರರು, ಜಾವಾಸ್ಕ್ರಿಪ್ಟ್ ಡೆವಲಪರ್, ಡಿಜಿಟಲ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್, ಬ್ಯಾಕ್ ಎಂಡ್ ಡೆವಲಪರ್, ML ಇಂಜಿನಿಯರ್, ಡೇಟಾ ಸೈಂಟಿಸ್ಟ್ ಇವು ಸದ್ಯ ಟ್ರೆಂಡಿಂಗ್ನಲ್ಲಿರೋ ಶಾರ್ಟ್ ಟರ್ಮ್ ಕೋರ್ಸ್ಗಳು. ಇವುಗಳನ್ನು ಹೊರತುಪಡಿಸಿ ಇನ್ನೂ ಹಲವು ಶಾರ್ಟ್ ಟರ್ಮ್ ಕೋರ್ಸ್ಗಳಿದ್ದು ಅವುಗಳನ್ನು ಮಾಡಲು ಜಸ್ಟ್ SSLC ಮತ್ತು PUC ಪಾಸಾಗಿದ್ದರೆ ಸಾಕು. ಹಾಗಾದರೆ SSLC ಮತ್ತು PUC ಬಳಿಕ ಮಾಡಬಹುದಾದ ಆದಷ್ಟು ಬೇಗ ಕೆಲಸ ಸಿಗೋ ಟ್ರೆಂಡಿಂಗ್ ಕೋರ್ಸ್ಗಳು ಯಾವುವು ಅಂತ ನೋಡೋದಾದರೆ ಬಿಸ್ನೆಸ್ ಅಕೌಂಟಿಂಗ್ ಆ್ಯಂಡ್ ಟ್ಯಾಕ್ಸೇಷನ್, ಕನ್ನಡದಲ್ಲಿ ವ್ಯಾಪಾರ ಲೆಕ್ಕಪತ್ರ ನಿರ್ವಹಣೆ ಮತ್ತು ತೆರಿಗೆ ಕೋರ್ಸ್ ಅಂತಾರೆ. ಯಾವುದೇ ಪದವಿ ಪೂರ್ವ, ಪದವೀಧರ, ಸ್ನಾತಕೋತ್ತರ ಪದವಿ ಪಡೆದ ಅಭ್ಯರ್ಥಿಗಳು ಈ ಅಲ್ಪಾವಧಿಯ ಕೋರ್ಸ್ ಮಾಡ್ಬೋದು. 3 ತಿಂಗಳ ಅವಧಿಯ ಕೋರ್ಸ್ ಇದಾಗಿದ್ದು ಆದಷ್ಟು ಬೇಗ ಕೆಲಸ ಸಿಗಲಿದೆ. ಡಿಜಿಟಲ್ ಮಾರ್ಕೆಟಿಂಗ್ ಇದು ಸಖತ್ ಟ್ರೆಂಡಿಂಗ್ನಲ್ಲಿರೋ ಕೋರ್ಸು. SSLC, PUC, ಡಿಗ್ರಿ ನಂತರ ಈ ಜಾಬ್ ಓರಿಯೆಂಟೆಡ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸನ್ನು ಅಧ್ಯಯನ ಮಾಡ್ಬೋದು. ಇದು 3 ತಿಂಗಳ ಕೋರ್ಸ್ ಆಗಿದ್ದು ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು. ಬಿಸ್ನೆಸ್ ಅನಾಲಿಟಿಕ್ಸ್ ಇದು ಬೆಸ್ಟ್ ಕೋರ್ಸ್ ಎನ್ಬೋದು. 12ನೇ ತರಗತಿ ನಂತರ ಬಿಸ್ನೆಸ್ ಅನಾಲಿಟಿಕ್ಸ್ ಅಂದರೆ ವ್ಯಾಪಾರ ವಿಶ್ಲೇಷಕರು ಕೋರ್ಸ್ ಆಯ್ಕೆ ಮಾಡ್ಕೊಳ್ಬೋದು. ಇದು ವಸ್ತು ಆಧಾರಿತ ಪ್ರೋಗ್ರಾಮಿಂಗ್ ಕೋರ್ಸ್ ಆಗಿದೆ. ಕೇವಲ 3 ತಿಂಗಳಲ್ಲಿ ಈ ಕೋರ್ಸ್ ಮುಗಿಸಿದರೆ ಬೇಗ ಕೆಲಸ ಸಿಗುತ್ತೆ. PG ಸರ್ಟಿಫಿಕೇಷನ್ ಇನ್ ಮೆಷಿನ್ ಲರ್ನಿಂಗ್ ಇದು 12ನೇ ತರಗತಿ ನಂತರ ಮಾಡಬಹುದಾದ ಅತ್ಯಂತ ಜನಪ್ರಿಯ ಅಲ್ಪಾವಧಿ ಕೋರ್ಸ್. ಈ ಕೋರ್ಸು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ನಂತರ ಅಧ್ಯಯನ ಮಾಡಬಹುದಾಗಿದೆ. ಈ ಕೋರ್ಸ್ ಕೂಡ 3 ತಿಂಗಳ ಕೋರ್ಸ್ ಆಗಿದೆ. ಜಾವಾ ಡೆವಲಪರ್ ಇದು ಪಕ್ಕಾ ಜಾಬ್ ಸಿಗೋ ಕೋರ್ಸ್ ಆಗಿದೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಜಾವಾ ಡೆವಲಪರ್ಸ್ ಕೋರ್ಸ್ಗೆ ಯಾವುದೇ ಕಡ್ಡಾಯ ಅರ್ಹತೆ ಅಗತ್ಯ ಇಲ್ಲ. ವಿದ್ಯಾರ್ಥಿಯು ಸಾಫ್ಟ್ವೇರ್ ಹಿನ್ನೆಲೆಯನ್ನು ತಿಳಿದಿರಬೇಕು. ಆಬ್ಜೆಕ್ಟ್ ಓರಿಯೆಂಟೆಡ್ C ಪ್ರೋಗ್ರಾಮಿಂಗ್ ಬಗ್ಗೆ ಅರಿವು ಹೊಂದಿರಬೇಕು. ಆಗ ಈ ಕೋರ್ಸ್ ಅಧ್ಯಯನ ಮಾಡುವುದಕ್ಕೆ ಸುಲಭವಾಗುತ್ತೆ. ಈ 3 ತಿಂಗಳ ಕೋರ್ಸ್ ಮಾಡಿದರೆ IT ಸೆಕ್ಟರ್ನಲ್ಲಿ ಕೆಲಸ ಗ್ಯಾರಂಟಿ ಅನ್ಬೋದು. ಹಾರ್ಡ್ವೇರ್ ನೆಟ್ವರ್ಕಿಂಗ್ 12ನೇ ತರಗತಿಯ ನಂತರ ಅತ್ಯುತ್ತಮ ಉದ್ಯೋಗ ಆಧಾರಿತ ಕೋರ್ಸ್ಗಳಲ್ಲಿ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಒಂದು. ಇದು 3 ತಿಂಗಳ ಕೋರ್ಸ್ ಆಗಿದ್ದು ಕೆಲಸ ಸಿಗೋದು ಪಕ್ಕಾ. ಇಷ್ಟೇ ಅಲ್ಲ, 3 ತಿಂಗಳ ಬಯೋಟೆಕ್ನಾಲಜಿ ಕೋರ್ಸ್ ಕೂಡ ಬಂದುಬಿಟ್ಟಿದೆ. ಈ ಕೋರ್ಸ್ ಮಾಡಿದವರಿಗೂ ಜಾಬ್ ಮಾರ್ಕೆಟ್ನಲ್ಲಿ ಭಾರಿ ಡಿಮ್ಯಾಂಡ್ ಇದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.